ನಮಗೆ ಗೊತ್ತಿಲ್ಲ ಆಕ್ಚುಲಿ ಇಸ್ಕೊಂಬಿಟ್ರು. ಇನ್ನು ಈಗಲೇ ಆಗಲ್ಲ, ಇನ್ನು ನಾಲ್ಕು ತಿಂಗಳು ಬೇಕು. ಲೋನ್ ಎಲ್ಲ ಕಟ್ಕೊಂಡು ಹೋಗ್ತಿದ್ದೀವಿ, ಕ್ಲಿಯರ್ ಮಾಡ್ತಿದ್ದೀನಿ ಅಂತದಕ್ಕ ನಾವು ಏನು ಮಾಡಿ, ಈಗ ಏನು ಬ್ಯಾಂಕ್ನವ್ರು ಬಂದು ಪಾತ್ರೆ ಸಾಮಾನು ಆಚೆ ಕಡೆ ಇಕ್ಕಿ ನಮ್ಮ ಮಕ್ಳು ಮರಿ ಕಟ್ಕೊಂಡು ನಾವು ಎಲ್ಲಿಗೆ ಹೋಗೋಣ. ಲಕ್ಷ ಕೊಟ್ಟು ಮನೆ ಲೀಸ್ಗೆ ಹಾಕಿಸಿಕೊಂಡಿದ್ದವರಿಗೆ ಶಾಕ್. ಲೋನ್ ಇಲ್ಲ ಅಂತ ಮನೆ ಲೀಸ್ಗೆ ಕೊಟ್ಟು ಮಾಲೀಕನಿಂದ ಮೋಸ. ಈ 5 ಕುಟುಂಬಗಳ ಪರಿಸ್ಥಿತಿ ಯಾರಿಗೂ ಬೇಡ. ದುಡ್ಡು ಕೊಟ್ಟು ಅದೇಂದ್ರಲ್ಲೋ ಹೊಡೆಸಿಕೊಂಡ್ರು ಅಂತಾರಲ್ಲ, ಹಾಗಾಗಿದೆ ಇವರ ಪರಿಸ್ಥಿತಿ. ಲಕ್ಷ ಕೊಟ್ಟು ಮನೆಯನ್ನ ಲೀಸ್ಗೆ ಹಾಕಿಸಿಕೊಂಡಿದ್ದ 5 ಫ್ಯಾಮಿಲಿಗಳಿಗೆ ಇದೀಗ ಬಿಗ್ ಶಾಕ್ ಎದುರಾಗಿದೆ. ಹೌದು, ತುಮಕೂರಿನ ಅಂತರಸ್ನಹಳ್ಳಿಯ ಸೋಮೇಶ್ವರ ಬಡಾವಣೆಯಲ್ಲಿ ಕೆಸಿ ನಾಗೇಶ್ ಅನ್ನೋರ ಕಟ್ಟಡದಲ್ಲಿ ಸುಮಾರು 5 ಕುಟುಂಬಗಳು ಮನೆಗಳನ್ನ ಲೀಸ್ಗೆ ಪಡೆದುಕೊಂಡಿದ್ವು. ಮನೆಯನ್ನ ಲೀಸ್ಗೆ ಕೊಡುವಾಗ ಮಾಲೀಕ ನಾಗೇಶ್ ಕಟ್ಟಡದ ಮೇಲೆ ಯಾವುದೇ ಸಾಲ ಇಲ್ಲ, ನಿಮಗೆ ಏನೂ ತೊಂದರೆ ಆಗಲ್ಲ ಅಂತ ಹೇಳಿ ನಂಬಿಸಿದ್ನಂತೆ. ಇದನ್ನ ನಂಬಿ ಮನೆಯನ್ನ ಲೀಸ್ಗೆ ಹಾಕಿಸಿಕೊಂಡಿದ್ರು. ಆದ್ರೆ ಈ ಕುಟುಂಬಗಳಿಗೆ ಇದೀಗ ಬ್ಯಾಂಕ್ ಸಿಬ್ಬಂದಿಗಳ ಕಾಟ ಶುರುವಾಗಿದ್ದು ಇವರು ಟೆನ್ಷನ್ಗೆ ಒಳಗಾಗಿದ್ದಾರೆ. ಕಳೆದ ಕೆಲ ದಿನಗಳಿಂದ ಮನೆಯ ಮುಂದೆ ಬರ್ತಿರೋ ಬ್ಯಾಂಕ್ನ ಸಿಬ್ಬಂದಿ ಈ ಮನೆಯ ಮೇಲೆ ಲೋನ್ ಇದೆ, ಲೋನ್ ಕಟ್ಟಿ, ಇಲ್ಲವಾದ್ರೆ ಮನೆಯನ್ನ ಖಾಲಿ ಮಾಡಿ ಅಂತ ಬಾಡಿಗೆದಾರರನ್ನ ಕೇಳುತ್ತಿದ್ದಾರಂತೆ. ನಾವು ಮನೆಯ ಮಾಲೀಕರಲ್ಲ, ನೀವು ಮಾಲೀಕರನ್ನ ಕೇಳಿಕೊಳ್ಳಿ ಅಂತ ಎಷ್ಟೇ ಹೇಳಿದ್ರು ಕೇಳದೆ ರಂಪ ರಾಮಾಯಣ ಮಾಡ್ತಿದ್ದಾರಂತೆ. ಮನೆ ಖಾಲಿ ಮಾಡದಿದ್ದಲ್ಲಿ ಕಾನೂನು ಕ್ರಮ ತೆಗೆದುಕೊಳ್ಳುತ್ತೇವೆ ಅಂತಲೂ ಎಚ್ಚರಿಕೆಯನ್ನ ನೀಡಿದ್ದಾರೆ ಎನ್ನಲಾಗಿದೆ. ಇದರಿಂದ ಬೇಸತ್ತ ಬಾಡಿಗೆದಾರರು ಮನೆ ಓನರ್ ಬಳಿ ಹೋಗಿ ಕೇಳಿದ್ರೆ, ಹೌದು ಲೋನ್ ಇದೆ, ಕಟ್ತೀನಿ ಬಿಡಿ ಅಂತ ಬೇಜವಾಬ್ದಾರಿ ಉತ್ತರ ನೀಡ್ತಿದ್ದಾನಂತೆ. ಓನರು ನಾವು ಲೀಸಿಗೆ ಬೇಕು ಅಂತ ಬಂದಿದ್ದು, ಬ್ಯಾಂಕಲ್ಲಿ ಲೋನ್ ತಗೊಂಡ್ಬಿಟ್ಟಿದ್ದಾರೆ ಇವರು. ನಮಗೆ ಗೊತ್ತಿಲ್ಲ ಆಕ್ಚುಲಿ ಇಸ್ಕೊಂಬಿಟ್ರು. ನಾವು ಇಸ್ಕೊಂಬಿಟ್ಟಾದ್ಮೇಲೆ ಗೊತ್ತಾಯ್ತು ಈ ಥರ ಲೋನ್ ಇದೆ ಅಂತ. ತಕ್ಷಣಕ್ಕೆ ನಾವು ನಮ್ಗೆ ಕೊಡ್ರಿ ಅಂತ ಕೇಳಿದ್ದು, ಅರ್ಧ ದುಡ್ಡು ಕೊಟ್ಟಿದ್ವಿ. ನಾವು ಬರಲ್ಲ ಲೀಸ್ಗೆ ಅಂತ ಹೇಳಿದಕ್ಕೆ ಇಲ್ಲ ನಾವು ಕೊಡ್ತೀವಿ ಅಂತ ಅಂದರು. ಆವಾಗ ಏನಂದ್ರೆ ಗೊತ್ತಾ, ಇವರು ಇಲ್ಲ ನಮಗೆ ಲೋನ್ ಎಲ್ಲ ಕಟ್ಕೊಂಡು ಹೋಗ್ತಿದ್ದೀವಿ, ಕ್ಲಿಯರ್ ಮಾಡ್ತಿದ್ದೀನಿ, ನೀವು ತೊಂದರೆ ಮಾಡಿ ಬೇಜಾರು ಮಾಡ್ಕೊಂಬೇಡಿ, ಎಲ್ಲ ನಮ್ಗೆ ದುಡ್ಡೆಲ್ಲ ಕಟ್ಬಿಟ್ಟಿದ್ದೀನಿ, ನಾನು ಕ್ಲಿಯರ್ ಮಾಡ್ಕೊಡ್ತೀನಿ, ನಿಮ್ಗೆ ಯಾವುದೇ ಕಾರಣಕ್ಕೂ ಏನೂ ಪ್ರಾಬ್ಲಮ್ ಮಾಡಲ್ಲ ಅಂದರು. ಇಲ್ಲ ನಾವು ಬೇಡ ಅಂತ ಹೇಳಿದಕ್ಕೆ ಎಷ್ಟು ಅಮೌಂಟ್ ಬೇರೆ ಇಸ್ಕೊಂಡಿದ್ದಾರೆ. ಹೆಣ್ಮಕ್ಳ ಮೇಲೆ ಅವ್ರ ಅಮ್ಮ ತಾಯಿ ಆದವರು ಮಗುನಿಗೆ ಏನಾದರೂ ಬುದ್ಧಿ ಮಾತಾಡಬೇಕು, ಅವರೇ ನಮ್ಗೆ ಹೊಡೆಯಕ್ಕೆ ಬರ್ತಾರೆ. ನಮ್ಗೆ ಕೊಟ್ಟಿರೋ ದುಡ್ಡಿಗೇನೆ ಅವರು ನಮಗೆ ನಂಬಿಕೆ ಇಲ್ಲ, ನಮಗೆ ದುಡ್ಡು ಬೇಕು. ಯಾವ ಬ್ಯಾಂಕಲ್ಲಿ ಲೋನು ಇಲ್ಲ ಏನೂ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಹತ್ರ ದುಡ್ಡು ನಂಬಿಕೆ ಇಸ್ಕೊಂಡು ಕಳ್ಕೊಂಡಿರೋದು ಇವರು. ಎಷ್ಟು ಸಲ ಹೇಳಿದ್ವಿ, ಬಂದು 2 ತಿಂಗಳಿಗೆ ಗೊತ್ತಾಗೋಯ್ತು ನಮಗೆ ಬ್ಯಾಂಕಲ್ಲಿ ಲೋನ್ ಐತೆ, ನಮಗೆ ಬೇಡೋಣ, ನಮ್ಮ ಮನೆ ಖಾಲಿ ಮಾಡ್ತೀವಿ, ನಮ್ಮ ದುಡ್ಡು ನಮಗೆ ಕೊಟ್ಬಿಡ್ರಿ ಅಂತ ಹೇಳಿದ್ರು. ನೀನು ಲೀಸ್ ಇರೋದು 3 ಲಕ್ಷ, ನೀನು ಏನು ಮಾತಾಡೋಂಗಿಲ್ಲ, 3 ತಿಂಗಳು ವರ್ಷ ಇರೋದು, ಏನು ನೀನು ಮಾತಾಡ್ಕೊಡ್ದು ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾವು ಮನೆ ಹತ್ರ ಸುಮ್ಮನೆ ಇದ್ವಿ, ಏನು ಮಾತಾಡಲೇ ಇಲ್ಲ. ಆಮೇಲೆ ಬ್ಯಾಂಕ್ನವ್ರು ಬಂದು ಟಾರ್ಚರ್ ಕೊಡ್ತಿದ್ರು. ಅವಾಗ ನಾವೇನು ಮಾಡ್ತೀವಿ, ಇವ್ರಿಗೆ ಫೋನ್ ಮಾಡ್ತೀವಿ, ಇವರು ಫೋನು ರಿಸೀವೇ ಮಾಡಲ್ಲ, ಇಲ್ಲಾಂದರೆ ಫೋನ್ ಸ್ವಿಚ್ ಆಫ್ ಮಾಡ್ಕೊತಾರೆ, ಇಲ್ಲಾಂದರೆ ಬೇರೆ ಊರಿಗೆ ಹೋಗ್ತಾರೆ, ಇಲ್ಲಿ ನನ್ನ ಊರಲ್ಲೇ ಇಲ್ಲ ಅಂತ ಹೇಳ್ತಾರೆ, ಎಲ್ಲಿ ಬೇಕೋ ಅಲ್ಲಿ ಇರ್ತಾರೆ. ಮೊದಲೇ ನಮ್ಮ ಮನೆಯ ಮೇಲೆ ಲೋನ್ ಇದೆ ಅಂತ ಹೇಳಿದ್ರೆ ನಾವು ಬೇರೆ ಕಡೆ ಮನೆ ನೋಡ್ತಿದ್ವಿ. ಆದ್ರೆ ಈಗ ನಮಗೆ ಬ್ಯಾಂಕ್ನವರು ದಿನ ಬಂದು ತೊಂದರೆಯನ್ನ ನೀಡ್ತಿದ್ದಾರೆ. ಹೀಗಾಗಿ ನಮಗೆ ಇಲ್ಲಿ ಇರೋದಕ್ಕೆ ತುಂಬಾ ಕಷ್ಟವಾಗ್ತಿದೆ. ನಾವು ಲೀಸ್ಗೆ ಕೊಟ್ಟಿರೋ ದುಡ್ಡು ವಾಪಸ್ ಕೊಡಿ ಅಂದ್ರೂ ಕೂಡ ಕೊಡ್ತಾ ಇಲ್ಲ. ಬ್ಯಾಂಕ್ನ ಸಿಬ್ಬಂದಿ ಮನೆ ಮುಂದೆ ಬರದ ಹಾಗೆ ಸಮಸ್ಯೆಗೆ ಪರಿಹಾರ ನೀಡಿ ಅಂದ್ರೆ ಅದಕ್ಕೂ ಕೂಡ ಸ್ಪಂದಿಸ್ತಿಲ್ಲ ಅಂತ ಬಾಡಿಗೆದಾರರು ಕಿಡಿಕಾರಿದ್ದಾರೆ. ಪೊಲೀಸ್ನಿಗೆ ನಾವು ಕಂಪ್ಲೇಂಟ್ ಕೊಡೋಕೆ ಬಂದಿದ್ದಾಗ ಏನಂದ್ರೆ ಅವರು ಓನರ್ನ ಕರ್ಕೊಂಬರಪ್ಪ ನಾವು ಮಾತಾಡ್ತೀವಿ ಅಂತ ಹೇಳಿದರು. ಈಗ ಓನರ್ನ ಕರ್ಕೊಂಬಂದು ನಾವು ಇದು ಮಾಡಿದ್ಮೇಲೆ ಇಲ್ಲಿ ಪೊಲೀಸ್ನವ್ರು ಏನಂತವ್ರೆ, ನೋಡಪ್ಪ ನೀವು ಹೋಗ್ಬಿಟ್ಟು ಎಲ್ಲ ಒಂದು 3 ಜನ 4 ಜನ ಇದ್ದೀರಾ, ಹೋಗ್ಬಿಟ್ಟು ಬಟ್ಟೆ ಬರೆ ಎಲ್ಲ ಇಟ್ಕೊಂಡು ಅವ್ರ ಮನೇಲೆ ವಾಸವಾಗಿರ್ರಿ ಅಂತ ಹೇಳ್ತಾರೆ. ನಾವೇನಂದು ಸರ್ ಈಗ ಮಕ್ಕಳು ಮರಿ ಎಲ್ಲ ಚಿಕ್ಕವು, ಆ ಮಕ್ಕಳು ಎಲ್ಲ ಬಿಟ್ಬಿಟ್ಟು ನಾವು ಅವ್ರ ಮನೆಗಿದ್ರಿ ಸ್ಕೂಲ್ಗೆ ಪಾಲ್ಗೆ ಏನು ಸರ್ ಅಂದರೆ ನಾವು ಹೇಳಿದ್ದು ನೀವು ಕೇಳ್ರಪ್ಪ ಅಂತ ಹೇಳ್ತವ್ರೆ. ಅದಕ್ಕೆ ನಾವು ಏನು ಮಾಡಬೇಕು, ಎತ್ತು ಹೋಗ್ಬೇಕು ಅಂತ ನಮಗೊಂದು ಅರ್ಥ ಆಗ್ತಾ ಇಲ್ಲ. ಈಗ ಇರೋ ದುಡ್ಡು ನಾವು ಇವ್ರ ಕೈಗೆ ಕೊಟ್ಬಿಟ್ಟು ನಾವು ಹಿಂಗಾಗೈತೆ. ಏನಾದರೂ ಬೆಳಿಗ್ಗೆ ಬೇರೆಯವ್ರಿಗೆ ನಾವು ಏನೋ ಇದನ್ನು ಮಾಡ್ತಾಯಿದ್ದೀವಿ, ಅವ್ರು ಬಂದು ಬ್ಯಾಂಕ್ ಹತ್ರ ನಾವು ಮಾತಾಡ್ತೀವಿ, ನಿಮ್ಮ ದುಡ್ಡು ಏನಾಯ್ತು ಅಲ್ಲೇ ಚೆಕ್ ಮುಖಾಂತರ ನಾವೆಲ್ಲ ಕೊಡ್ತೀವಿ ಅಂತ ಹೇಳ್ತಾರೆ. ಈಗೇನಂತಾರೆ, ಇನ್ನು ಈಗಲೇ ಆಗಲ್ಲ, ಇನ್ನು 4 ತಿಂಗಳು ಬೇಕು, 5 ತಿಂಗಳು ಬೇಕು ಅಂತ ಹೇಳ್ತವ್ರೆ. ಅಂತದಕ್ಕ ನಾವು ಏನು ಮಾಡಿ, ಈಗ ಏನು ಬ್ಯಾಂಕ್ನವ್ರು ಬಂದು ಪಾತ್ರೆ ಸಾಮಾನು ಆಚೆ ಕಡೆ ಇಕ್ಕಿ ನಮ್ಮ ಮಕ್ಳು ಮರಿ ಕಟ್ಕೊಂಡು ನಾವು ಎಲ್ಲಿಗೆ ಹೋಗೋಣ. ಅದೇನೇ ಇರಲಿ, ಲಕ್ಷ ಕೊಟ್ಟು ಮನೆಯನ್ನ ಲೀಸ್ಗೆ ಹಾಕಿಸಿಕೊಂಡಿದ್ದ ಕುಟುಂಬಗಳಿಗೆ ಇದೀಗ ತಲೆಬಿಸಿ ಶುರುವಾಗಿದೆ. ಮಾಲೀಕನ ವಿರುದ್ಧ ಬಾಡಿಗೆದಾರರು ಇದೀಗ ಪೊಲೀಸ್ ಠಾಣೆ ಮೆಟ್ಟಿಲನ್ನ ಕೂಡ ಏರಿದ್ದು, ಪೊಲೀಸರು ಈ ಪ್ರಕರಣವನ್ನ ಹೇಗೆ ಇತ್ಯರ್ಥಗೊಳಿಸುತ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಕ್ಯಾಮರಾಮನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.